ಒಂದು ಗಾದೆ ಹೇಳ್ತಾರೆ, ಬಡವ ಬಾಳೆ ಬೆಳಿಬೇಕು ಅಂತ. ಹಾಗಾಗಿ ನಾನು ಬಾಳೆ ಬೆಳೆಯೋದಕ್ಕೆ ಸುಮಾರು 20-25 ವರ್ಷಗಳಿಂದ ಬೆಳೀತಾ ಬಂದೆ. ಮೊದಲು ನಾನು ಏಲಕ್ಕಿ ಬೆಳೆಗಾರ, ಏಲಕ್ಕಿ ಬಾಳೆ ಬೆಳೀತಾ ಇದ್ದೆ. ಏಲಕ್ಕಿ ಬಾಳೆ ಒಂದು ಸರ್ತಿ ನಮ್ಮ ಭೂಮಿ ಒಳಗೆ ಬೆಳೆದ್ಮೇಲೆ ಅಥವಾ 3 ಅಥವಾ 4 ರೊಟೋನ್ ಕ್ರಾಪ್ ಬಂದಮೇಲೆ ಮತ್ತೆ ಅದು ಬಾಳೆ ಆಗೋಲ್ಲ. 3 ಕ್ರಾಪ್ 4 ಕ್ರಾಪ್ ತೆಗಿತೀವಿ, ಅದಾದಮೇಲೆ ಮತ್ತೆ ಏಲಕ್ಕಿ ಬಾಳೆ ಬೆಳೆಯೋಕ್ಕಾಗಲ್ಲ. ಹಾಗಾಗಿ ನಾನು ಬಾಳೆ ಬದಲಾಯಿಸ್ಬೇಕು ಈ ತಳಿ ಅಂತೇಳಿ ಈ ವಿಲಿಯಮ್ಸ್ ಅಂತೇಳಿ ನಮ್ಮ ಬೆಂಗಳೂರಿನ ಹೆಸರುಘಟ್ಟದ ಹತ್ರ ನೆಲಮಂಗಲದಲ್ಲಿ ಒಂದು ಗ್ರೀನ್ ಲೀಫ್ ಬಯೋಟೆಕ್ನಾಲಜಿ ಅಂತ ಇದೆ, ಗ್ರೀನ್ ಲೀಫ್ ಪ್ಲಾಂಟ್ ಟೆಕ್ನಾಲಜಿ ಅಂತ. ಆ ಟೆಕ್ನಾಲಜಿಯವರು ನನಗೆ ಇದು ಇಸ್ರೇಲ್ ತಳಿ ಸರ್, ಒಳ್ಳೆಯ ತಳಿ ಇದು ಅಂಥೇಳಿ ವಿಲಿಯಮ್ಸ್ ಅಂತೇಳಿ ನನಗೆ ಈ ತಳಿ ಪರಿಚಯ ಮಾಡಿಕೊಟ್ರು. 13 ರೂಪಾಯಿ ಒಂದು ಗಿಡದಂತೆ ನನಗೆ ಗಿಡ ಕೊಟ್ಟರು. ನಾನು ಅದನ್ನು ತಂದು ಇಟ್ಟು ಅದಕ್ಕೆ ಮೊದಲೇ ಪೂರ್ವ ಸಿದ್ಧತೆಗಳೆಲ್ಲ ಮಾಡ್ಕೊಂಡಿದ್ದೆ. ಇದಕ್ಕೆ ಸೆಣಬು ಹಾಕಿದ್ದೆ. 10-12 ಅಡಿ ಸೆಣಬು ಬಂದಿತ್ತು. ಸೆಣಬನ ಮಣ್ಣಿಗೆ ಸೇರಿಸಿದೆ, ಅಂದರೆ ರೋಟೋವೇಟ್ರ್ ಮೂಲಕ ಮಣ್ಣಿಗೆ ಸೇರಿಸಿದೆ. ಮಣ್ಣಿಗೆ ಸೇರಿಸಿದ್ದಾದಮೇಲೆ ಕೊಟ್ಟಿಗೆ ಗೊಬ್ಬರ ಹೊಡೆದೆ. ಕೊಟ್ಟಿಗೆ ಗೊಬ್ಬರ ಎಲ್ಲ ಆದಮೇಲಕ್ಕೆ ಡಬಲ್ ನೇಗ್ಲಲ್ಲಿ 2 ಸಾರ್ತಿ ಉಳುಮೆ ಮಾಡಿದೆ. ಇದಕ್ಕೆ ಹಿಂದೆ ಬೇಸಿಗೆಯಲ್ಲೂ ಬೇಸಿಗೆ ಉಳುಮೆ ಮಾಡಿ ಇಟ್ಕೊಂಡಿದ್ದೆ. ಅದಾದಮೇಲೆ 6 ಅಡಿ 8 ಅಡಿ, ಅಂದರೆ ಸಾಲಿನಿಂದ ಸಾಲಿಗೆ 8 ಅಡಿ, ಗಿಡದಿಂದ ಗಿಡಕ್ಕೆ 6 ಅಡಿ ಇಟ್ಟು ಸಾಲು ಮಾಡಿ ಟ್ರ್ಯಾಕ್ಟರ್ನೊಳಗೆ ನೇಗ್ಲು ಒಳಗೆ ಸಾಲು ಹೊಡೆದು ಅದಕ್ಕೆ ಚಿಕ್ಕದೊಂದು ಗುಣಿ ಮಾಡಿ ಅದರಲ್ಲಿ ಗಿಡ ನೆಟ್ಟೆ. ಒಂದು ಟ್ರೈಕೋಡರ್ಮಾ ಸುಡೋಮೋನಸ್ಸು 2 ಮಲ್ಟಿಪ್ಲಿಕೇಶನ್ ಮಾಡಿರ್ತಕ್ಕಂಥ ಬೇವಿನ ಹಿಂಡಿನ ಹಾಕಿದ್ದೆ ತಳಕ್ಕೆ. ಹಾಕಿಬಿಟ್ಟು ಅದ್ರ ಮೇಲೆ ಸಸಿ ನೆಟ್ಟು ಮೇಲೆ ಟಾಪ್ ಸಾಯಿಲ್ ಅಂತೀವಲ್ಲ, ಮೇಲಿನ ಮಣ್ಣು ಅದರೊಳಕ್ಕೆ ಹಾಕಿ ಸಸಿ ನೆಟ್ಟೆ. ಅದಾದ ಒಂದು ವಾರಕ್ಕೆ COC 3 ಗ್ರಾಮ್ 1 ಲೀಟ್ರ್ ನೀರಿಗೆ ಹಾಕ್ಕೊಂಡು ಅರ್ಧ ಲೀಟ್ರ್ ನೀರು COC ಸುರಿದೆ. ಅಲ್ಲಿಂದ ಆಚೆಗೆ ನೋಡ್ತಾ ಏನು ಚಿಕ್ಕ ವಯಸ್ಸಿನಲ್ಲಿ ಏನು ಗೊಬ್ಬರ ಕೊಡಬೇಕು ಅಂತ ನೋಡಿಕೊಂಡು NPK ಕೊಡ್ತಾ ಬಂದೆ. 120ರಿಂದ 150-160 ದಿವಸ ಅಥವಾ 180 ದಿವಸದ ಒಳಗಾಗಿ NPK ಕೊಡ್ತಾ ಬಂದೆ. ಅದ್ರ ನಂತರ ನಾವೇನು ಮಾಡಿದೆ, ಕಡಿಮೆ ಇರೋಂಥ ರಂಜಕ ಅಂಶ ಕಡಿಮೆ ಇರೋವಂಥ ರಸಗೊಬ್ಬರಗಳನ್ನ ನೀರಿನಲ್ಲಿ ಜೊತೆಯಲ್ಲಿ ಕೊಡ್ತಾ ಬಂದೆ. ಅದ್ರ ಜೊತೆಗೆ ಬನಾನಾ ಸ್ಪೆಷಲ್ IHR ಒಂದು ಮೈಕ್ರೋನ್ಯೂಟ್ರಿಯೆಂಟು ಒಂದು 3-4 ಸರ್ತಿ ಸ್ಪ್ರೇ ಕೊಟ್ಟೆ. ಆಮೇಲೆ ಅಬ್ಸರ್ವ್ ಮಾಡ್ಕೊಂಡು ಫಂಗಿಸೈಡ್ಸು ಅದು ಇದು ಕೊಡ್ತಾ ಬಂದೆ. ಇದಕ್ಕೆ ಒಂದೇ ಒಂದು ರೋಗ ಪಚ್ಚಬಾಳಿಗೆ ಬರೋದು ಯಾವುದು ಅಂದರೆ ಸಿಗಟೋಕ ಅಂತ ಒಂದು ವೈರಸ್ ಬರುತ್ತೆ. ವಾತಾವರಣ ಬಹಳ ತಂಪಾದಾಗ ನೀರನ್ನ ಎವ್ಯಾಪ್ರೇಟ್ ಆಗುತ್ತೆ. ಭೂಮಿಯಲ್ಲಿ ನಮ್ಮ ಕೊಟ್ಟಿರೋ ನೀರು ಸುಮಾರು 25-30% ನೀರು ಅನಿಲ ರೂಪದಲ್ಲಿ ಆವಿ ಆಗೋಗುತ್ತೆ. ಈ ಬಾಳೆ ಎಲೆಗಳು ವಿಶಾಲವಾಗಿರೋದ್ರಿಂದ ಅದು ಎವಾಪ್ರೇಟ್ ಆಗೋಕ್ಕೆ ಬಿಡಲ್ಲ, ಅಲ್ಲೇ ಕೇಂದ್ರೀಕರಿಸ್ಬಿಟ್ಟು ಎಲೆ ಹಿಂದ್ಗಡೆ ಒಂದು ಸಿಗಟೋಕ ಅಂತ ಒಂದು ವೈರಸ್ ಬರುತ್ತೆ. ಆ ವೈರಸ್ನಿಂದ ಅದೆಲ್ಲ ಕಪ್ಪು ಚುಕ್ಕೆ ರೋಗ ಅಂತ ಕರೀತಾರೆ ನಮ್ಮ ಹಳ್ಳಿ ಭಾಷೆ ಒಳಗೆ. ಆ ರೋಗ ಜಾಸ್ತಿ ಬರುತ್ತೆ. ಅದಕ್ಕೆ ಒಂದು ಸಾರ್ತಿ COC ಅಥವಾ ಟಿಲ್ಟ್ ಯಾವುದನ್ನು ಒಂದು ಫಿಂಗಿಸೈಡ್ ಸ್ಪ್ರೇ ಕೊಟ್ಬಿಟ್ರೆ ಅದು ಹೊರಟೋಗುತ್ತೆ. ಅಷ್ಟು ಬಿಟ್ಟರೆ ಇನ್ನೇನು ಬಲವಾದ ರೋಗ ಯಾವುದೂ ಬಂದಿಲ್ಲ. ಅದಾದಮೇಲೆ ನಾನು ಇದು ಮರ ದೊಡ್ಡ ಗೊನೆಗಳು ಬಿಟ್ಟಿರೋದ್ರಿಂದ ನನಗೆ ಸ್ವಲ್ಪ ಡೌಟಾಗಿ ಮರ ಉಳಿಯುತ್ತೋ ಇಲ್ವೋ ಅಂತೇಳಿ ಟೇಪ್ ಕಟ್ಟಿಸಿದೆ. ಆ ಟೇಪ್ ಕಟ್ಟಿಸಿದ್ದೇನು ಅಂಥ ಪ್ರಯೋಜನ ಆಗಿಲ್ಲ. ಯಾವುದಂದ್ರೆ ಯಾವುದೇ ಕಾರಣಕ್ಕೂ ಯಾವುದೇ ಮರ ಕೊನೆಗೆ ಪಕ್ಷ ಬೆಂಡಾಗಿಲ್ಲ, ಸರಿಯಾಗಿ ಎಲ್ಲ 90 ಡಿಗ್ರಿಗೆ ನಿಂತ್ಕೊಂಡಿದೆ. ಹಾಗಾಗಿ ಇದು ಗೊನೆ ದೊಡ್ಡ ಗೊನೆ ಹಾಕೋದಲ್ಲದೆ ಅದನ್ನು ಹೊರೋ ಶಕ್ತಿನೂ ಇದಕ್ಕಿದೆ. ಕಾಂಡ ವಿಶೇಷವಾಗಿ ಇದು ಭಾಳ ದಪ್ಪನಾಗಿದೆ, ಭಾಳ ಸದೃಢವಾಗಿದೆ ಅಂತ ಹೇಳ್ತೀನಿ. ಸರ್ ಇದು 2200-300 ಗಿಡ ಇರಬಹುದು. ಇದು ಇನ್ನೊಂದು 2 ಅಡಿ ಅಂದರೆ 8 ಅಡಿ ಹಾಕೋದು ಒಳ್ಳೆಯದು. ಸ್ವಲ್ಪ 2 ಅಡಿ ಜಾಗ ಜಾಸ್ತಿ ಕೊಟ್ಟರೆ ಇದ್ರ ವಿಶೇಷ ಏನು ಅಂದರೆ ಗರಿಗಳು ಬಹಳ ಅಗಲ ಇರ್ತವೆ ಇದ್ರ ಗರಿಗಳು. ಹಾಗಾಗಿ ಗಾಳಿ ಬೆಳಕು ಸ್ವಲ್ಪ ಒಳಗಡೆ ಆಡೋದಕ್ಕೆ ಸ್ವಲ್ಪ ತೊಂದರೆ ಆಗ್ಬೋದು. ಅದಕ್ಕೆ 2 ಅಡಿ ಎಕ್ಸ್ಟ್ರಾ ಕೊಡೋದು ಒಳ್ಳೆಯದು. ನೀರಿಗಾಗಿ ಡ್ರಿಪ್ ಲೈನ್ ಇದೆ, ಬೋರ್ವೆಲ್ ಇದೆ. ಡ್ರಿಪ್ ಲೈನಲ್ಲಿ ನೀರು ಬಿಡ್ತೀವಿ. ಚಿಕ್ಕ ಗಿಡಗಳಿದ್ದಾಗ 6-8 ಲೀಟ್ರ್ ಒಂದು ಗಿಡಕ್ಕೆ. ಸ್ವಲ್ಪ ಹೂ ಬರೋ ಹಂತಕ್ಕಾದಾಗ 40-50 ಲೀಟ್ರ್ ಕೊಡಬೇಕು. ಹೂ ಬಂದು ಕಾಯಿ ಬಲಿಯುವಾಗ 60-70 ಲೀಟ್ರ್ ಒಂದು ದಿನಕ್ಕೆ ಕೊಡಬೇಕಾಗುತ್ತೆ ಅಷ್ಟೇ. ರಸಗೊಬ್ಬರಗಳೆಲ್ಲ ವೆಂಚೂರಿ ಮೂಲಕ ಕೊಡ್ತೀನಿ. ಟೋಟಲಿ ಹೇಳ್ಬೇಕಂದ್ರೆ ಮ್ಯಾನ್ ಪವರ್ ಬಹಳ ಕಡಿಮೆ ನಾನು ಇದಕ್ಕೆ ಖರ್ಚು ಮಾಡಿರೋದು. ಎಲ್ಲ ಯಾಂತ್ರಿಕ ಶಕ್ತಿನೇ, ಉಳುಮೆ, ಟ್ರ್ಯಾಕ್ಟ್ರು, ಟ್ರಂಚು, ಗಿಡ ನೆಟ್ಟಿದ್ದೊಂದು, ಡ್ರಿಪ್ ಲೈನು, ನೀರು ಕಟ್ಟೋದು ಬೇಕಾಗಿಲ್ಲ. ಈ ಕಳೆ ತೆಗೆಸೋದಕ್ಕೆ ರೋಟೋವೇಟ್ರ್ ಅಂತ ಚಿಕ್ಕದೊಂದು ಬಂದಿದೆ, 5 HP ಆ ಕಳೆ ಬಿದ್ದಾಗೆಲ್ಲ ಅದನ್ನೇ ಓಡಾಡಿಸ್ತೀನಿ. 5-6 ತಿಂಗಳವರೆಗೂ ಕಳೆ ಅದ್ರ ಬಗ್ಗೆ ಜೊತೆನೇ ತೆಕ್ಕೊಂಡೆ, ಅದು ರೋಟೋವೇಟ್ರಲ್ಲೇ ಓಡಾಡಿಸ್ಬಿಟ್ಟು ತೆಕ್ಕೊಂಡೆ. 6 ತಿಂಗಳಾದಮೇಲೆ ರೂಟಿಗೆ ಡ್ಯಾಮೇಜ್ ಆಗ್ಬೋದು, ಇನ್ಫೆಕ್ಷನ್ ಆಗ್ಬೋದು ಅನ್ನೋ ದೃಷ್ಟಿಯಿಂದ ಒಂದು ಸಾರ್ತಿ ಮಾತ್ರ ಒಂದು ಕಳೆನಾಶಕ ಸ್ಪ್ರೇ ಮಾಡಿದ್ದೆ, ಆಲ್ಕ್ವಿಟ್ ಅಂತೇಳಿ. ಅದನ್ನು ಒಂದು 6 ml 1 ಲೀಟ್ರ್ ನೀರಿಗೆ ಹಾಕ್ಕೊಂಡು ಒಂದೇ ಒಂದು ಸಾರ್ತಿ ತೆಳುವಾಗಿತ್ತು ಕಳೆ, ಅಂಥ ಕಡೆ
ಕಳೆನಾಶಕ ಸ್ಪ್ರೇ ಮಾಡಿದೆ. ಅಲ್ಲಿಂದ ಈಚೆಗೆ ಕಳೆ ಬರಲೇ ಇಲ್ಲ. ಯಾವಾಗ ದಟ್ಟವಾಗಿ ಎಲೆಗಳು ಮುಚ್ಕೊಂಡ್ಬಿಟ್ವೋ ಅಲ್ಲಿಂದ ಆಚೆಗೆ ಕಳೆ ಬರಲೇ ಇಲ್ಲ. ಕನಿಷ್ಠ 5 ತಿಂಗಳಿಂದ ಕಳೆನೇ ಬೀಳಲಿಲ್ಲ ಇದರಲ್ಲಿ, 5-6 ತಿಂಗಳಿಂದ. ವಿಶೇಷವಾಗಿ ಯಾವ ರೀತಿ ಈ ರೀತಿ ಏನು ಸರಿ ಬೆಳೆ ಬೆಳಿಬೇಕಂದ್ರೆ ರೈತ ಯಾವ ರೀತಿ ಟೆಕ್ನಾಲಜಿ ಅಳವಡಿಸ್ಕೋಬೇಕಾಗುತ್ತೆ ಬಾಳೆದು ಒಳ್ಳೆ ಫಸಲ್ ಬರಬೇಕಂದ್ರೆ? ಯಾವುದೇ ಬೆಳೆಗೆ ನೀವು ಒಳ್ಳೆ ಫಸಲು ತಗೋಬೇಕು, ಬಾಳೆ ಅಂತಲ್ಲ, ಯಾವುದಾದ್ರೂ ಅಷ್ಟೇ ಆರ್ಗ್ಯಾನಿಕ್ ಕಾರ್ಬನ್ ರೈಸ್ ಮಾಡ್ಕೊಬೇಕಂದ್ರೆ ಸಾವಯವ ಇಂಗಾಲ ಜಾಸ್ತಿ ಮಾಡ್ಕೊಬೇಕು. ಸಾವಯವ ಇಂಗಾಲ ಅಂದ್ರೇನು ಅಂದರೆ ಬರೀ ಕೊಟ್ಟಿಗೆ ಗೊಬ್ಬರ ಒಂದೇ ಅಲ್ಲ. ಆರ್ಗ್ಯಾನಿಕ್ ಕಾರ್ಬನ್ ಅಂದರೆ ಯಾವುದೇ ಇದು ಈ ಬಾಳೆ ಎಲೆದು ತರಗಿರ್ಬೋದು, ಈ ದಿಂಡಿರ್ಬೋದು, ಇದರ ಕಾಂಡ, ಇದೆಲ್ಲನೂ ಸಾವಯವ ಇಂಗಾಲ ಅಂತಲೇ ಕರೀತಾರೆ. ಇದನ್ನು ಮಣ್ಣಿಗೆ ಸೇರಿಸ್ಬೇಕು. ಇದನ್ನು ಮಣ್ಣಿಗೆ ಸೇರಿಸಿದಾಗ ಭೂಮಿ ಮೃದುತ್ವ ಜಾಸ್ತಿ ಆಗುತ್ತೆ. ಭೂಮಿ ಮೃದುತ್ವ ಜಾಸ್ತಿ ಆದರೆ ನೀರನ್ನ ಹಿಡಿದಿಟ್ಕೊಳ್ಳೋವಂಥ ಶಕ್ತಿ ಜಾಸ್ತಿ. ನೀರನ್ನ ಹಿಡಿದಿಟ್ಕೊಳ್ಳೋ ಶಕ್ತಿ ಜಾಸ್ತಿ ಅಂದರೆ ಏರ್ ಸರ್ಕ್ಯುಲೇಷನ್, ಅಂದರೆ ಗಾಳಿ ಚೆನ್ನಾಗಿ ಆಡ್ತೈತೆ ಒಳಗಡೆ ರೂಟ್ಗೆ. ಆ ರೂಟ್ ಗಾಳಿ ಆದಾಗ ವಾಟರ್ ಪಂಪಿಂಗ್ ಕೆಪಾಸಿಟಿ ಗಿಡಕ್ಕೆ ಜಾಸ್ತಿ ರೈಸ್ ಆಗುತ್ತೆ. ಅದಾದಮೇಲೆ ಫ್ಲವರಿಂಗ್ ಚೆನ್ನಾಗಾಗುತ್ತೆ. ಕಾಂಡ ದಪ್ಪ ಬಂದಮೇಲೆ ಫ್ಲವರಿಂಗ್ ಚೆನ್ನಾಗಾದರೆ ಪಾಲಿನೇಷನ್ ಕರೆಕ್ಟಾಗುತ್ತೆ. ಪಾಲಿನೇಷನ್ ಕರೆಕ್ಟಾಗಾದರೆ ಇಳುವರಿ ಚೆನ್ನಾಗಿ ಬರುತ್ತೆ. ಒಂದಕ್ಕೊಂದು ಪೂರಕ. ನೀವೇನು ಬೇಸಿಕ್ಕಾಗಿ ಕೊಡ್ತಾ ಇರ್ತೀರಾ ಅದ್ರ ಕೆಲಸ ಇದು ಬೇಸಿಕ್ಕಾಗಿ ಮಾಡ್ತಾನೇ ಇರ್ತದೆ. ನಿರಂತರವಾದ ಕ್ರಿಯೆ ಇದು. ಭೂಮಿ ಗಟ್ಟಿ ಆಗಕ್ಕೆ ಬಿಡಬಾರ್ದು ಯಾವುದೇ ಕಾರಣಕ್ಕೂ. ಸರ್, ಬೇರೆಯವ್ರದ್ದು ಬಾಳೆಹಣ್ಣು ಗಿಡ ಬೆಳಿತಾರೆ, ಆದರೆ ಅವ್ರದ್ದು ಈ ರೀತಿ ಫಸಲ್ ಕೊಡಲ್ಲ. ನಿಮ್ಮದು ತುಂಬ ಸಮೃದ್ಧವಾಗಿ ಇದೆ ಬೆಳೆ. ಅದಕ್ಕೆ ಏನಾದರೂ ಸೀಕ್ರೆಟ್ ಇದೆನಾ? ಸೀಕ್ರೆಟ್ ಏನು ಅಂದರೆ ಅಬ್ಸರ್ವ್ ಮಾಡ್ತೀನಿ ಪ್ರತಿ ದಿವಸ. ನಾನು ಹೇಳ್ತೀನಿ ರೈತರಿಗೆ, ಬೆಳಗ್ಗೆ ಜಮೀನು ತುಳಿದ್ರೆ ಅರ್ಧ ವಿಜ್ಞಾನಿಗಳಾಗ್ತೀರ. ಕಾರಣ ಇಷ್ಟೇ, ಅಬ್ಸರ್ವ್ ಮಾಡ್ಬೋದು ಗಿಡಗಳು ಹೇಗಿದೆ, ಏನು ತೊಂದರೆ ಆಗಿದೆ, ಸಫಿಷಿಯನ್ಸಿ ಏನಿದೆ, ಡಿಫಿಷಿಯನ್ಸಿ ಏನಿದೆ, ಏನು ತೊಂದರೆ ಆಗಿದೆ, ನೀರಿನ ತೊಂದರೆನಾ, ಕ್ರಿಮಿಕೀಟಗಳ ತೊಂದರೆನಾ, ಇನ್ಸೆಕ್ಟ್ಸಾ, ಪೆಸ್ಟ್ಸಾ ಅಥವಾ ಫಂಗಸ್ ಐತಾ ಏನಂತ ಅಬ್ಸರ್ವ್ ಮಾಡ್ತಾ ಇರಬೇಕು. ಒಂದು ನಾವು ಎಷ್ಟು ಮಟ್ಟಿಗೆ ಆರ್ಗ್ಯಾನಿಕ್ ಕಾರ್ಬನ್ ಕೊಡ್ತೀವೋ ಅದಕ್ಕೆ ಅನುಗುಣವಾಗಿ ಕೆಮಿಕಲ್ಸ್ನ ಅಪ್ಟೇಕಿಂಗ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ. ಸರಿ, ಕೀಟನಾಶಕ ಅಂತೀರಲ್ಲ, ಆನಂತರ ಈಗ ಎಲ್ಲ ಗಿಡನ ನೋಡಬೇಕಾ ಅಥವಾ ಒಂದು ಗಿಡ ನೋಡ್ರೆ ಸಾಕ? ಎಲ್ಲ ಗಿಡನೂ ನೋಡಬೇಕು. ಕಾರಣ ಏನು ಅಂದರೆ ಕೆಲವು ಸಣ್ಣ ಪುಟ್ಟ ದೋಷಗಳಿರ್ತವೆ, ಎಲ್ಲೋ ಬೇಲಿ ಮಗ್ಲಾಗಿರ್ತವೆ, ಅಲ್ಲೇ ಸ್ಟಾರ್ಟ್ ಆಗೋದು ಮೊದಲನೇದಾಗಿ. ಯಾಕಂದರೆ ಆಶ್ರಯ ಪಡೆದಿರ್ತವೆ ಕೀಟಗಳಲ್ಲಿ. ಅಲ್ಲೇ ಸ್ಟಾರ್ಟ್ ಮಾಡಿದಾಗ ನಾವು ಪ್ರಿವೆನ್ಷನ್ನ ತೊಗೊಂಡ್ಬಿಟ್ರೆ ಒಳಗಿರೋ ಗಿಡಗಳನ್ನೆಲ್ಲ ಬೇಗ ರಕ್ಷಿಸ್ಬೋದು. ಪ್ರಿವೆನ್ಷನ್ ಅಂದರೆ ಒಳ್ಳೆ ಫಸಲ್ ಬರಬೇಕಂದ್ರೆ ಬಾಳೆದು ಒಳ್ಳೆ ಗೊಬ್ಬರ ಹಾಕ್ಬೇಕಂತ ಚೆನ್ನಾಗಿ. ಒಳ್ಳೆ ಗೊಬ್ಬರ ಅನ್ನೋದಕ್ಕಿಂತಲೂ ಮುಖ್ಯವಾಗಿ ಯಾವಾಗ ಏನೇನು ಕೊಡಬೇಕು ಅಂತ 100ರಿಂದ 180 ದಿವಸದೊಳಗೂ ಗರ್ಭ ಫಾರ್ಮೇಷನ್ ಆಗುತ್ತೆ. ಆವಾಗ ನಾವೇನು ಪೋಷಕಾಂಶಗಳು ಕೊಟ್ಟಿರ್ತೀವಿ ಆಗಲೇ ನಾವು ಗೊನೆ ದಪ್ಪನಾಗಿ ಮಾಡ್ಕೊಬೇಕು, ಚಿಪ್ಪುಗಳ ಸಂಖ್ಯೆ ಜಾಸ್ತಿ ಮಾಡ್ಕೋಬೇಕು, ಕಾಯಿಗಳ ಸಂಖ್ಯೆ ಜಾಸ್ತಿ ಮಾಡಬೇಕು. ಅಂದರೆ ನಾವು ಚಿಕ್ಕ ವಯಸ್ಸಿನಲ್ಲಿ ಏನು ಗೊಬ್ಬರ ಕೊಟ್ಟಿರ್ತೀವಿ ಅದ್ರ ಮೇಲೆ ನಿಂತಿರುತ್ತೆ ಅದು. ಆಮೇಲೆ 180 ದಿವಸ ಆದಮೇಲೆ ನಾವು ಜಾಸ್ತಿ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ, ಆರ್ಗ್ಯಾನಿಕ್ ಇರ್ಬೋದು, ಕೆಮಿಕಲ್ ಇರ್ಬೋದು ಜಾಸ್ತಿ ಕೊಟ್ಟರು ಏನು ಅಂಥ ಪ್ರಯೋಜನ ಆಗಲ್ಲ. ಇರೋ ಕಾಯಿಗಳೇ ಚೆನ್ನಾಗಾಗ್ತವೆ ಹೊರತು ಆ ಚಿಪ್ಪುಗಳ ಸಂಖ್ಯೆ, ಕಾಯಿಗಳ ಸಂಖ್ಯೆ ರೈಸ್ ಮಾಡ್ಕೊಳ್ಳೋಕ್ಕಾಗಲ್ಲ. ಇದು ಬೇಸಿಕ್ ನಾಲೆಡ್ಜು, ಅದು ತಿಳ್ಕೊಂಡಿರಬೇಕು. 180 ದಿವಸದೊಳಗಾಗಿ ನೀವೆಷ್ಟು ಪೋಷಕಾಂಶಗಳು ಕೊಡ್ತಾರೆ ಅದ್ರ ಮೇಲೆ ನಿಂತಿರುತ್ತೆ ಇಳುವರಿ. ಅಂದರೆ ಪಂಚಭೂತಗಳು ಸ್ಪಂದಿಸಬೇಕು, ಒಳ್ಳೆ ಬಿಸಿಲು ಬರಬೇಕು, ಒಳ್ಳೆ ಮಳೆ ಬೀಳಬೇಕು. ಮಳೆ ಬಿದ್ದರೆ ಚೆನ್ನಾಗಿರುತ್ತೆ, ಒಳ್ಳೆ ಇಳುವರಿ ಬರುತ್ತೆ. ಕಾರಣ ಏನು ಅಂದರೆ ಮಳೆ ನೀರಿನಲ್ಲಿ ನಮ್ಗೆ ಗೊತ್ತಿಲ್ಲ, ನೈಟ್ರೋಜನ್ ಜಾಸ್ತಿ, ನ್ಯಾಚುರಲ್ ನೈಟ್ರೋಜನ್ ಜಾಸ್ತಿ ಇರುತ್ತೆ. ಹಾಗಾಗಿ ಬಹಳ ಉಪಯೋಗ. ಮಳೆ ಬಿದ್ದಷ್ಟು ಇದು ಒಳ್ಳೆ ಇಳುವರಿ ಬರುತ್ತೆ, ಒಳ್ಳೆ ಶೈನಿಂಗ್ ಬರುತ್ತೆ, ಒಳ್ಳೆ ಇಳುವರಿನೂ ಬರುತ್ತೆ. ಮಳೆ ಬೀಳಬೇಕು. ನಮ್ಮ ರೈತರಿಗೆ ಏನಾದರೂ ವೈಜ್ಞಾನಿಕ ಕಾರಣ ಅಥವಾ ವಿಜ್ಞಾನದ ಮಾಹಿತಿ ಕಡಿಮೆ ಇದ್ದಾಗೆ ಅದಕ್ಕೆ ಅವ್ರ ಫಸಲ್ ಚೆನ್ನಾಗಿ ಬರ್ತಾ ಇಲ್ಲ ಅಂತೀರಾ? ಅಂದರೆ ತಾಂತ್ರಿಕ ಮಾಹಿತಿಗಳ ಕೊರತೆ ಇದೆ. ಇದನ್ನು ನಾವು ಏನೂ ಮಾಡೋಕ್ಕಾಗಲ್ಲ. ಸರ್ಕಾರ ಮತ್ತು ಇಲಾಖೆಗಳ ಜವಾಬ್ದಾರಿ ಇದು. ತಾಂತ್ರಿಕ ಮಾಹಿತಿಗಳು ಎಲ್ಲಿ ಕೊರತೆ ಇದೆ, ಎಲ್ಲಿಗೆ ತಲುಪಿಸ್ಬೇಕು, ಮನಮುಟ್ಟೋ ಹಂಗೆ ಗ್ರಾಮ್ಯ ಭಾಷೆ ಒಳಗೇ ಅವ್ರಿಗೆ ಅವ್ರ ಸಾಹಿತ್ಯನ ಉಪಯೋಗಿಸಿ ಅವ್ರಿಗೆ ಹೇಳಿದಾಗ ಅವ್ರಿಗೆ ಮನವರಿಕೆ ಆಗುತ್ತೆ. ಅದನ್ನು ಯಾರು ಹೇಳಬೇಕು ಅಂದರೆ ಇಲಾಖೆಗಳು, ಮಾಧ್ಯಮಗಳಿರ್ಬೋದು, ಇಲಾಖೆಗಳು ಅವರೆಲ್ಲ ಹೋಗಿ ಅವ್ರಿಗೆ ಮಾಹಿತಿ ಕೊಡಬೇಕು. ಏನು ಅಂದರೆ ತೊಂದರೆಗಳು ಏನೇನು, ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂದೇನು, ಮೇಜರ್ ನ್ಯೂಟ್ರಿಯೆಂಟ್ಸ್ ಅಂದೇನು, ಏನೇನು ಡಿಫಿಷಿಯನ್ಸಿ ಇದೆ, ಏನೇನು ತೊಂದರೆಗಳಾಗ್ತವೆ, ಇದ್ರ ಬಗ್ಗೆ ಮಾಹಿತಿ ಕೊಟ್ಟರೆ ಬಹಳ ಒಳ್ಳೆಯದು. ಡ್ರಿಪ್ ಇರಿಗೇಷನ್ ಬಗ್ಗೆನೂ ಮಾಹಿತಿ ಕೊಡಬೇಕು. ಇವತ್ತು ಸುಮಾರು ಜನ ಇದ್ರ ಬಗ್ಗೆ ಅವಲೇ ಕಲ್ತ್ಕೊಂಡ್ಬಿಟ್ಟವ್ರೆ. ನನಗೆ ತಿಳಿದ ಮಟ್ಟ 60-70% ಡ್ರಿಪ್ ಇರಿಗೇಷನ್ ಅಳವಡಿಸ್ಬಿಟ್ಟವ್ರು ಆಲ್ರೆಡಿ. ವಿಶೇಷ ಏನು ಅಂದರೆ ನ್ಯೂಟ್ರಿಯೆಂಟ್ಸು ಮೇಂಟೈನ್ ಮಾಡೋದೇ ಸ್ವಲ್ಪ ಕಷ್ಟದ ಕೆಲಸ. ಕಾರಣ ಏನು ಅಂದರೆ ಕೆಲವು ಆರ್ಗ್ಯಾನಿಕ್ ಮ್ಯಾಟ್ರಲ್ ಸಿಗುತ್ತೆ, ಕೆಲವು ಕೆಮಿಕಲ್ ಮ್ಯಾಟ್ರಲ್ ಸಿಗುತ್ತೆ. ಒಟ್ಟಿನಾಗೆ ಅಬ್ಸರ್ವ್ ಮಾಡಿಕೊಡೋದು ಬಹಳ ಒಳ್ಳೆಯದು. ಏನು ಉತ್ಪಾದನೆ ವೆಚ್ಚ ಕಡಿಮೆ ಮಾಡ್ಕೊಬೇಕು, ಭೂಮಿ ಆರೋಗ್ಯ ಹಾಳು ಮಾಡಬಾರ್ದು. ಅಂದರೆ ಈ ಏಲಕ್ಕಿ ಬಾಳೆ ಅಂದರೆ ಎವರ್ಗ್ರೀನ್ ಆ್ಯಂಡ್ ಎವರ್ ಮೂವಿಂಗು. ಪಚ್ಚಬಾಳೆ ಚಳಿಗಾಲ ಮತ್ತು ಬೇಸಿಗೆ ಕಾಲದಲ್ಲಿ ಸ್ವಲ್ಪ ಕಡಿಮೆ ಬೆಳ್ಕೊಳ್ಳೋದು ಉತ್ತಮ. ಯಾಕಂದರೆ ಚಳಿಗಾಲದಲ್ಲಿ ಚಳಿಗೆ ಇದು ಶೀತ ಅಂತೇಳಿ ಜಾಸ್ತಿ ತಿನ್ನಲ್ಲ.
ಬೇಸಿಗೆ ಒಳಗೆ ಇದು ನಿಲ್ಲಲ್ಲ, ಬಿಸಿಲಿನ ಜಳಕ್ಕೆ ಇದು ಬೇಗ ಹಣ್ಣು ಮಾಗಿಬಿಟ್ಟು ಕಪ್ಪಾಗಿಬಿಡುತ್ತೆ. ಹಾಗಾಗಿ ಅವಾಗ ಸ್ವಲ್ಪ ಬಿಸ್ನೆಸ್ ಸ್ವಲ್ಪ ಕಡಿಮೆ. ಆ 3 ತಿಂಗಳು ಚಳಿಗಾಲ 3 ತಿಂಗಳು ಬೇಸಿಗೆ ಕಾಲದಲ್ಲಿ ಸ್ವಲ್ಪ ಕಡಿಮೆ ಬೆಳ್ಕೊಳ್ಳೋದು ಉತ್ತಮ. ಇನ್ನು ಮಿಕ್ಕಿದ ಕಾಲದಲ್ಲಿ ಇದು ಚೆನ್ನಾಗಿರುತ್ತೆ. ಇಲ್ಲ, ನನಗೇನು ನಷ್ಟ ಆಗಿಲ್ಲ.